ಮತ್ತೆ ಪ್ರತಿಯೊಂದು ಹೆಣ್ಮಕ್ಳು ಆ, ಪೌಷ್ಟಿಕ ಆಹಾರ ಅಂದ್ರೆ ಏನು? ನಾವು 30% ಶೇಕಡ 30% ಏನಿರ್ಬೇಕು, ಕಾರ್ಬೋಹೈಡ್ರೇಟ್ ಅಂದ್ರೆ ಸೀರಿಯಲ್ಸ್, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಇದಕ್ಕೆಲ್ಲ ಸೀರಿಯಲ್ಸ್ ಅಂತೀವಿ. ಇದು ನಿಮ್ಮ ಊಟದಲ್ಲಿ 30% ಇಟ್ಕೊಳ್ಳಿ. ಮತ್ತೆ ಒಂದು 25% ಈಗ ಪ್ರೋಟೀನ್, ನಾವೆಲ್ಲ ನೋಡ್ತಾ ಇದ್ದೀವಿ, ಪ್ರೋಟೀನ್ಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಮಗುವಿನ ಪ್ರತಿಯೊಂದು ಅಣುನು ನಿಮ್ಗೆ ಪ್ರೋಟೀನ್ ಅವಶ್ಯಕತೆ ಇದೆ. ಸೊ 25% ಪ್ರೋಟೀನ್ ಇಟ್ಕೊಳ್ಳಿ. ನಾರಿನ ಅಂಶದ ತರಕಾರಿ ಅದೊಂದು 25% ಇಟ್ಕೋಬೇಕು. ಮತ್ತೆ ನಾವು ಇನ್ನ ಮಿಕ್ಕಿದ್ದು ಬೇಯಿಸಿದ ತರಕಾರಿ, ಬೇಳೆ, ದಾಲ್ ಅಂತ ಸಾಂಬಾರ್ ಅಂತ ಎಲ್ಲ ಹೇಳ್ತೀವಲ್ಲ, ಅದೆಲ್ಲ ಸೇರಿ ನೆಕ್ಸ್ಟ್ 25% ಇರಬೇಕು. ಬೇಸಿಕಲಿ ಇಟ್ ಶುಡ್ ಬಿ ಅ ಹೋಲ್ಸಮ್ ಫುಡ್. ಅದ್ ನಂತರ ಅದು 3 ಮೀಲ್ಸ್ ಆ ತರ ಇರಬೇಕು. ಇನ್ನ 3 ನಾವ್ ಹೇಳ್ದಂಗೆ ಓವರ್ ಈಟಿಂಗ್ ಮಾಡೋಂಗಿಲ್ಲ, ಜಂಕ್ ಫುಡ್ ತಿನ್ನೋಂಗಿಲ್ಲ. ಯಾಕೆ ಈಗ ನಾವು ಜಂಕ್ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ಈಗ ಎಷ್ಟೊಂದು ಕಾಯಿಲೆಗಳು, PCOS ಕಾಯಿಲೆ, ಈಗ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಇವಾಗ ಜೆನೆಟಿಕ್. ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಎಷ್ಟೊಂದು ಪ್ರೀಡಿಸ್ಪೋಸಲ್ ಫ್ಯಾಕ್ಟರ್ಸ್ ಅಂದ್ರೆ ತಾಯಿ ತುಂಬಾ ಹೈ ಕ್ಯಾಲರಿ ಊಟಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಮಗುವಿಗೆ ಡೈರೆಕ್ಟ್ ಪರಿಣಾಮ ಇರುವುದೆಲ್ಲ ಕಂಡಿಡ್ದಿರೋದ್ರಿಂದ ಇದು ನಾವು ಹೇಳೋದು ಜಂಕ್ ಫುಡ್ ತಿನ್ಬೇಡಿ. ಆಮೇಲೆ ಎಷ್ಟೊಂದ್ ಜನ ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಫ್ರೂಟ್ ಜ್ಯೂಸಸ್ ಕುಡಿತಾರೆ ಪ್ರೆಗ್ನೆನ್ಸಿಯಲ್ಲಿ. ನಮ್ಗೆಲ್ಲ ಹಲ್ಲಿರಿದೆ, ನಾವೆಲ್ಲ ಹಣ್ಣನ್ನು ಸೇವಿಸ್ಬೇಕು ಡೈರೆಕ್ಟ್ ಆಗಿ, ಅರ್ಥ ಆಯ್ತಾ? ಹೆಚ್ಚಿನ ಹಣ್ಣುನು ಏನು ತಿನ್ನೋ ಅವಶ್ಯಕತೆ ಇಲ್ಲ. ಹಾಲು ಅಷ್ಟೇ. 200 ml ಆಫ್ ಮಿಲ್ಕ್ ಇಸ್ ಪರ್ಮಿಟೆಡ್. ಅದ್ರ ಬದಲು ಪ್ರೋಟೀನ್, ಮೊಟ್ಟೆ ಮೂಲಕ ಪ್ರೋಟೀನ್. ನಾನ್ ವೆಜಿಟೇರಿಯನ್ಸ್ಗೆ ದರ್ ಇಸ್ ಡೆಫಿನೆಟ್ಲಿ ಚಿಕನ್, ಫಿಶ್ ಅಂಡ್ ಎಗ್, ಆಯ್ತಾ? ಈ 3 ಅವ್ರು ಸೇವಿಸ್ಬೋದು. ವೆಜಿಟೇರಿಯನ್ಸ್ಗೆ ಅದನ್ನ ರಿಪ್ಲೇಸ್ ಮಾಡ್ಬೇಕಂದ್ರೆ ಸೋಯಾ, ಪನ್ನೀರು, ಕಾಳುಗಳು ಮೂಲಕ ಅವರು ಪ್ರೋಟೀನ್ ತಗೋಬೇಕಾಗತ್ತೆ. ಆದ್ರೆ ಸಿಹಿ ಪದಾರ್ಥ, ಡೈರೆಕ್ಟ್ ಶುಗರ್ಸ್, ಸಕ್ಕರೆನೂ ಒಂದೇ, ಬೆಲ್ಲನೂ ಒಂದೇ, ಜೇನುತುಪ್ಪನೂ ಒಂದೇ, ಈ 3 ಸಂಪೂರ್ಣ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಎಷ್ಟು 9 ತಿಂಗಳು ಅಷ್ಟೇ, ಅದನ್ನ ಸಂಪೂರ್ಣ ಅವಾಯ್ಡ್ ಮಾಡಿದ್ರೆ ಮಗುವಲ್ಲಿ ಕೆಲವೊಂದು ಕಾಯಿಲೆ ಬರೋದಿಲ್ಲ. ಇದೆಲ್ಲ ಪ್ರೀಡಿಸ್ಪೋಸಿಷನ್ ಇರೋದಿಲ್ಲ. PCOS, ಹೆಣ್ ಭ್ರೂಣ ಆಗಿದ್ರೆ ಅದಕ್ಕೆ PCOS ಬರುವ ಸಾಧ್ಯತೆ ಕಮ್ಮಿ ಆಗುತ್ತೆ. ಡಯಾಬಿಟಿಸ್ ರಿಸ್ಕ್ ಕಮ್ಮಿ ಆಗುತ್ತೆ, ತಾಯಿಗೂ ಕಮ್ಮಿ ಆಗುತ್ತೆ, ಮಗುಗೂ ಕಮ್ಮಿ ಆಗುತ್ತೆ.